ಸ್ನೇಹಿತರೆ, ನೀವೇನಾದ್ರೂ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀವು ಯಾವ ತರ ಬ್ಲಾಗ್ ಅನ್ನ ಸೆಟಪ್ ಮಾಡಬೇಕು, ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹೋಸ್ಟಿಂಗರ್ ಅನ್ನ ಯಾವ ತರ ಪರ್ಚೇಸ್ ಮಾಡಬೇಕು, ಅದೇ ರೀತಿಯಾಗಿ ವರ್ಡ್ ಪ್ರೆಸ್ ಅನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು, ವರ್ಡ್ ಪ್ರೆಸ್ ಅಲ್ಲಿ ಬ್ಲಾಗ್ ಅನ್ನ ಯಾವ ತರ ಡಿಸೈನ್ ಮಾಡಬೇಕು, ಏನೇನು ಇಂಪಾರ್ಟೆಂಟ್ ಪೇಜಸ್ ಇರುತ್ತೆ, ಏನೇನು ಇಂಪಾರ್ಟೆಂಟ್ ಪ್ಲಗಿನ್ಸ್ ಬರುತ್ತೆ, ಮತ್ತೆ ಪೇಜಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಬ್ಲಾಗಿಂಗ್ ಅನ್ನ ಶುರು ಮಾಡ್ಬೇಕಂತಂದ್ರೆ ನಮಗೆ ಬೇಕಾಗುತ್ತೆ ಹೋಸ್ಟಿಂಗ್. ಸೊ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಅದರ ಜೊತೆಗೇನೆ ಡೊಮೈನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಂತಂದ್ರೆ ಹೋಸ್ಟಿಂಗ್ ಅನ್ನ ನಾವು ಯಾವ ತರ ಪರ್ಚೇಸ್ ಮಾಡೋದು. ಸೊ ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡಬಹುದು ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೇನಂತಂದ್ರೆ ಒಂದು ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ಪ್ರೊವೈಡ್ ಮಾಡುವಂತ ಒಂದು ಕಂಪನಿ. ಸೊ ಇದರಲ್ಲಿ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ಒಂದು ಬೆಸ್ಟ್ ಆಪ್ಷನ್ಸ್ ಗಳು ನಿಮಗೆ ಸಿಗುತ್ತೆ. ಸೊ ಯಾವ ತರ ಪರ್ಚೇಸ್ ಮಾಡೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲಿ ನೋಡಬಹುದು 85% ವರೆಗೂ ಆಫ್ ಇದೆ. ಸೊ ಕ್ಲೈಮ್ ಡೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಕೆಳಗಡೆ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಬೇಕಂತಂದ್ರೆ ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ನಾನು ನಿಮಗೆ ಚೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇಂಡಿಯಾ ಇಂಗ್ಲಿಷ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡಾದ್ಮೇಲೆ ಕ್ಲೈಮ್ ಡೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತಿರ್ಗಾ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎರಡೆರಡು ಒಂದು ಆಫರ್ಸ್ಗಳು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಸಿಂಗಲ್ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಸಿಂಗಲ್ ತಗೊಂಡ್ರಿ ಅಂತಂದ್ರೆ ಒಂದೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಇರುತ್ತೆ. ಸೊ 129 ರುಪೀಸ್ದು ನೀವು ಪರ್ಚೇಸ್ ಮಾಡೋದಕ್ಕೆ ಬಂದ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಅಪ್ ಟು 3 ವೆಬ್ಸೈಟ್ವರೆಗೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ 20 GB ಸ್ಟೋರೇಜ್ ಸಿಗುತ್ತೆ ನಿಮಗೆ. ಸೊ ಫ್ರೀ ಡೊಮೈನ್ ನಿಮಗೆ ಇಲ್ಲಿ ಸಿಗುತ್ತೆ. 1 ವರ್ಷದವರೆಗೂ ಫ್ರೀ ಡೊಮೈನ್ ನಿಮಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಫ್ರೀ ಇಮೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಇಮೇಲ್ ಮಾರ್ಕೆಟಿಂಗ್ ಕೂಡ ನಿಮಗೆ 1 ವರ್ಷದವರೆಗೂ ಫ್ರೀ ಸಿಗುತ್ತೆ. ಸೊ ಏನು ಮಾಡಿ ಅಂತಂದರೆ ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಏನಾಗುತ್ತೆ ಕಾರ್ಟ್ಗೆ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾರ್ಟ್ಗೆ ಬಂದ ಆದ ಮೇಲೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಂತಂದರೆ ನೋಡೋದು 48 ಮಂತ್ಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಸಿಂಪಲ್ ಆಗಿ 12 ಮಂತ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು 12 ಮಂತ್ಸ್ಗಿಂತ ಜಾಸ್ತಿ ತೊಗೋತೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಸೊ ನಾನು ಸಿಂಪಲ್ ಆಗಿ 12 ಮಂತ್ಸದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು 2800 ಸಮಥಿಂಗ್ ತೋರಿಸ್ತಾ ಇದೆ. ಬಟ್ ನೀವು ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮೇಲೆ ಹೋಗಿರೋದ್ರಿಂದ ನಿಮಗೆ ಇನ್ನೂ ಕಡಿಮೆ ತೋರಿಸುತ್ತೆ. ಒಂದು 10%ವರೆಗೂ ಇಲ್ಲಿ ನಿಮಗೆ ಕಡಿಮೆ ತೋರಿಸುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ಬೈ ಮಾಡಿ. ಬೈ ಆದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಸೊ ಅದಾದ ಮೇಲೆ ನೀವು ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕಂತಂದರೆ ಸಿಂಪಲ್ ಆಗಿ ವೆಬ್ಸೈಟ್ ಲಿಸ್ಟ್ ಮೇಲೆ ಬನ್ನಿ. ವೆಬ್ಸೈಟ್ ಲಿಸ್ಟ್ ಮೇಲೆ ಬಂದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಆ್ಯಡ್ ವೆಬ್ಸೈಟ್ ಅಂತ ಬರುತ್ತೆ. ಸೊ ಇದೆಲ್ಲ ಸಿಂಪಲ್ ಇರುತ್ತೆ. ಇಲ್ಲಿ ನೋಡ್ಬೋದು ವರ್ಡ್ ಪ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವರ್ಡ್ ಪ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ನಿಮಗೆ ವರ್ಡ್ ಪ್ರೆಸ್ ಕಂಪ್ಲೀಟಾಗಿ ಶುರು ಆಗುತ್ತೆ. ಇಲ್ಲಿ ನೀವೇನಂತಂದರೆ ನಿಮ್ಮ ಒಂದು ಇಮೇಲನ್ನು ಹಾಕಬೇಕಾಗತ್ತೆ. ಇಮೇಲ್ ಕಂಪ್ಲೀಟಾಗಿ ಹಾಕಿ ಅದೇ ರೀತಿ ಕೆಳಗಡೆ ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್ ಅಂತ ಇರುತ್ತೆ. ಇದನ್ನು ಪಾಸ್ವರ್ಡನ್ನು ಹಾಕಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಸ್ವರ್ಡ್ ಮತ್ತು ಇಮೇಲನ್ನು ನೆನ್ಪಿಟ್ಕೋಬೇಕಾಗತ್ತೆ ನೀವು. ಯಾಕಂತಂದರೆ ನಿಮ್ಮ ಒಂದು ಬ್ಲಾಗ್ದು ಬ್ಯಾಕ್ ಎಂಡ್ಗೆ ಲಾಗಿನ್ ಆಗಬೇಕಂತಂದರೆ ನೀವು 100% ಆಗಿ ಇಮೇಲ್ ಮತ್ತು ಪಾಸ್ವರ್ಡನ್ನು ನೀವು ಹಾಕೋದಾಗಲೇ ಮಾತ್ರ ಲಾಗಿನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಲಾಗಿನ್ ಆಗೋಕ್ಕೆ ಆಗಲ್ಲ. ಸೊ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಸಿಂಪಲ್ ಇಲ್ಲಿ ಕೆಲವೊಂದು ಥೀಮ್ಗಳು ಓಪನ್ ಆಗುತ್ತೆ. ಸೊ ಯಾವುದೋ ಅವಶ್ಯಕತೆ ಇಲ್ಲ ನಮಗೆ. ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಬರುತ್ತೆ ನಿಮ್ಮ ಡೊಮೈನ್. ಸೊ ಇಲ್ಲಿ ನೀವು ಡೊಮೈನನ್ನು ನಂದು ಇಲ್ಲಿ ಡೊಮೈನ್ ಕೇಳ್ತಾ ಇದೆ. ಬಟ್ ನಿಮಗೆ ಏನಂತಂದರೆ ಕ್ಲೈಮ್ ಯುವರ್ ಫ್ರೀ ಡೊಮೈನ್ ಅಂತ ಬರುತ್ತೆ. ಸೊ ಅಲ್ಲಿ ನೀವೇನು ನೋಡಬೇಕಂತಂದರೆ ನಿಮಗೆ ಇಂಟ್ರೆಸ್ಟ್ ಅಥವಾ ನಿಮ್ಮ ಒಂದು ನೀಚ್ಗೆ ಅನುಗುಣವಾಗಿರುವಂಥ ಒಂದು ಡೊಮೈನನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಅಂದರೆ ಪರ್ಚೇಸ್ ಅಲ್ಲ, ಫ್ರೀ ಇರುತ್ತೆ 1 ವರ್ಷದವರೆಗೂ. ಆ ಹೆಸರನ್ನು ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀವೇನು ಮಾಡಿ ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ಬೋದು ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ನಿಮ್ಮದು ವರ್ಡ್ ಪ್ರೆಸ್ದು ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ಟಾರ್ಟ್ ಆದ ಮೇಲೆ ವರ್ಡ್ ಪ್ರೆಸ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಆದ ಮೇಲೆ
ನಿಮ್ಗೆ ಏನಂತಂದರೆ ಕಂಪ್ಲೀಟಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಿಮ್ಮದು ತೋರಿಸ್ತೀನಿ ನಾನು ನಿಮ್ಗೆ ಒಂದು ನಿಮಿಷ. ಸಿಂಪಲ್ ಆಗಿ ಬ್ಯಾಕ್ ಎಂಡ್ಗೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇದೇನಂತಂದರೆ ನಿಮ್ಮ ವೆಬ್ಸೈಟ್ ಅಥವಾ ಬ್ಲಾಗ್ದು ಬ್ಯಾಕ್ ಎಂಡ್. ಸೊ ನಿಮ್ದು ಏನೇ ಕೆಲಸ ಇದ್ರೂ ಫ್ರಂಟ್ ಎಂಡಲ್ಲಿ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಬ್ಲಾಗ್ ಯಾವ ಥರ ಕಾಣಿಸ್ಬೇಕು ಏನು ಅನ್ನೋದನ್ನು ಎಲ್ಲ ಡಿಸೈನ್ ಮಾಡಬೇಕಾಗಿರೋದು ಇಲ್ಲೇನೆ, ಅಂದರೆ ಬ್ಯಾಕ್ ಎಂಡಲ್ಲೇ. ಸೊ ಅದಕ್ಕೋಸ್ಕರ ನಿಮ್ದು ಏನೇ ಡಿಸೈನ್ಸ್ ಇದ್ರೂ ನೀವು ಇಲ್ಲೇ ಮಾಡಬೇಕು. ಸೊ ಒಂದೊಂದಾಗಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದು ನಮ್ಮ ಒಂದು ಬ್ಲಾಗ್ದು ಡ್ಯಾಶ್ ಬೋರ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಫಸ್ಟ್ ಡ್ಯಾಶ್ ಬೋರ್ಡ್ ಹೋಮ್ ಮತ್ತು ಅಪ್ಡೇಟ್ಸು. ಸೊ ಇದು ಸೈಟ್ ಕಿಟ್ ಅಂತ ಇದೆ, ಇದು ಎಕ್ಸ್ಟ್ರಾ ಒಂದು ಪ್ಲಗಿನ್ ನಾನು ಹಾಕಿರೋಂಥದ್ದು. ಪೋಸ್ಟ್ಸ್ಗಳು, ಮೀಡಿಯಾ, ಪೇಜಸ್, ಕಮೆಂಟ್ಸ್, ನೆಕ್ಸ್ಟು ಅಫಿರಿಯನ್ಸ್, ಪ್ಲಗಿನ್ಸ್, ಯೂಸರ್ ಟೂಲ್ಸ್, ಸೆಟ್ಟಿಂಗ್ಸ್. ಸೊ ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ಮೊದಲು ನಾವು ಏನು ಮಾಡ್ಕೊತಾ ಹೋಗೋಣ ಅಂತಂದರೆ ಏನೇನು ಇಂಪಾರ್ಟೆಂಟ್ ಇದೆ ನಮ್ಮ ಒಂದು ಬ್ಲಾಗ್ ರನ್ ಮಾಡೋದಕ್ಕೆ ಅದನ್ನು ಮಾತ್ರ ನಾವು ನೋಡ್ತಾ ಹೋಗೋಣ, ಮಿಕ್ಕಿದ್ದೆಲ್ಲ ಅವಶ್ಯಕತೆ ನಮಗೆ ಬರಲ್ಲ. ಸೊ ನನ್ನ ಬ್ಲಾಗ್ದು ಓಪನ್ ಮಾಡ್ಕೋತೀನಿ ಫಸ್ಟು. ಸೊ ಇದು ನನ್ನ ಬ್ಲಾಗ್ ಫ್ರಂಟ್ ಎಂಡ್ ಅಂತಂದರೆ ವಿಸಿಟರ್ಸ್ ಓಪನ್ ಮಾಡಿದಾಗ ಕಾಣುವಂಥ ಒಂದು ಏನಿರುತ್ತೆ ಅದನ್ನು ನಾವು ಫ್ರಂಟ್ ಎಂಡ್ ಅಂತ ಕರಿತೀವಿ. ಮತ್ತು ನಾವು ಏನಾದರೂ ಎಡಿಟ್ ಮಾಡೋದಿತ್ತಂತಂದರೆ ಅದನ್ನು ನಾವು ಬ್ಯಾಕ್ ಎಂಡ್ ಅಂತ ಕರಿತೀವಿ. ಸೊ ನಮಗೆ ಫಸ್ಟು ಲೋಗೋ ಹಾಕಬೇಕಾಗತ್ತೆ, ಮೆನ್ಯೂಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಪೇಜಸ್ಗಳನ್ನು ನಾವು ಹಾಕಬೇಕಾಗತ್ತೆ. ಸೊ ಇಲ್ಲಿ ನೋಡೋದು ಹೋಮ್, ಅಬೌಟ್ ಅಸ್, ಅಫಿಲಿಯೇಟ್ ಡಿಸ್ಕ್ಲೋಸರ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಈ ರೀತಿ ನೀವೇನಂತಂದರೆ ಇಂಪಾರ್ಟೆಂಟ್ ಪೇಜಸ್ಗಳನ್ನ ಕೂಡ ನೀವು ಹಾಕಬೇಕಾಗತ್ತೆ. ಸೊ ಸಿಂಪಲ್ ಆಗಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಫಸ್ಟು ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡ್ಯಾಶ್ ಬೋರ್ಡ್ಗೆ ಬನ್ನಿ, ಅಫಿರಿಯನ್ಸ್ ಮೇಲೆ ಬನ್ನಿ. ಸೊ ಅಫಿರಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಸಿಂಪಲ್ ಆಗಿ ಥೀಮ್ ತೋರಿಸುತ್ತೆ. ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಥೀಮ್ಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಸಿಂಪಲ್ ಆಗಿ ಜನರೇಟ್ ಪ್ರೆಸ್ ಅಂತ ಇಲ್ಲಿ ಸರ್ಚ್ ಮಾಡಿ ಜನರೇಟ್ ಪ್ರೆಸ್ ಅಂತ ಒಂದು ಥೀಮ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿಕೊಡಿ. ಸೊ ಆ್ಯಕ್ಟಿವೇಟ್ ಆದ ಮೇಲೆ ನೀವು ಈ ಥರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಲೋಗೋ ಇರುತ್ತೆ, ಅದೆಲ್ಲ ಅದು ಓಕೆ, ಸೆಕೆಂಡ್ರಿ ಬಿಟ್ಟಾಕ್ಬಿಡಿ. ಸೊ ಥೀಮ್ ಇನ್ಸ್ಟಾಲ್ ಆದಮೇಲೆ ಮತ್ತೆ ತಿರ್ಗಾ ಫ್ರಂಟ್ ಎಂಡ್ಗೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಸ್ಟಮೈಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸಿಂಪಲ್ ಆಗಿ. ಸೊ ಲೋಗೋನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಆ ಲೋಗೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಕಸ್ಟಮೈಸ್ ಮೇಲೆ ಹೋದ್ರಿ ಅಂತಂದರೆ ಲೋಗೋ, ಮೆನ್ಯೂ ಮತ್ತು ಫುಟರ್ ಮೆನ್ಯೂ ನಾವು ಕಸ್ಟಮೈಸ್ ಕಂಪ್ಲೀಟಾಗಿ ಮಾಡ್ಬೋದು. ಸೊ ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಲೋಗೋನ ಕಂಪ್ಲೀಟಾಗಿ ಡಿಸೈನ್ ಮಾಡ್ಕೊಂಡಿರಿ. ಸೊ ನೋಡ್ಬೋದು ಇಲ್ಲಿ ಲೋಗೋ ನಿಮಗೆ ತೋರಿಸ್ತಾ ಇದೆ. ಸೊ ಸೈಟ್ ಐಡೆಂಟಿಟಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಲೋಗೋ ಅಂತ ಬರುತ್ತೆ. ರಿಮೂವ್, ಚೇಂಜ್. ಸೊ ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇರುವಂಥ ಒಂದು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಒಂದು ಲೋಗೋನ ಅಪ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಲೋಗೋ ವಿಡ್ತ್ ಹೆಚ್ಚು ಕಮ್ಮಿ ಬೇಕಂತಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಸೇಮ್ ನಮ್ಮದು ಏನು ಸ್ಟ್ಯಾಂಡರ್ಡ್ ಇರುತ್ತೆ ಅದೇ ಇರಲಿ ಅಂತಂದರೆ ಅದನ್ನೇ ಬಿಟ್ಟು ಬಿಡಿ. ಸೊ ಇಲ್ಲಿ ನೀವು ಒಂದು ಸೈಟ್ ಐಕಾನನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಲೋಗೋ. ಸೊ ಇಲ್ಲಿ ಹೋಸ್ಟಿಂಗ್ ಅವ್ರದ್ದು ಕಾಣಿಸ್ತಾ ಇದೆಯಲ್ಲ, ಸೊ ಆ ರೀತಿ ನಿಮ್ಮದು ಒಂದು ಲೋಗೋ ಬರಬೇಕಂತಂದರೆ ಇಲ್ಲಿ ಅಪ್ಲೋಡ್ ಮಾಡಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮ್ಮ ಲೋಗೋ ಬರುತ್ತೆ. ನೆಕ್ಸ್ಟ್ಗೆ ಮೆನ್ಯೂಸ್ ಬರೋಣ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಕ್ಯಾಟಗರೀಸನ್ನು ಶೋ ಮಾಡಿದ್ದೀನಿ. ಸೊ ಕ್ಯಾಟಗರೀಸನ್ನು ನೀವು ಶೋ ಮಾಡಬೇಕಂತಂದರೆ ಫಸ್ಟು ಬನ್ನಿ, ಬ್ಯಾಕ್ ಎಂಡ್ಗೆ ಬನ್ನಿ, ಪೋಸ್ಟ್ಸಲ್ಲಿ ಇಲ್ಲಿ ನೋಡ್ಬೋದು ಕ್ಯಾಟಗರೀಸ್ ಅಂತ ಬರುತ್ತೆ. ಸೊ ಕ್ಯಾಟಗರೀಸ್ ಮೇಲೆ ಬನ್ನಿ. ಕ್ಯಾಟಗರೀಸ್ ಮೇಲೆ ಬಂದುಬಿಟ್ಟು ನೋಡ್ಬೋದು ನಾನು 2 ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್. ಸೊ ನಾನು ಇದೇ ಕ್ಯಾಟಗರೀಸಲ್ಲಿ ನನ್ನ ಕಂಟೆಂಟ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ 2 ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೀವು ಅಲ್ಲಿ ಪೇಜಸ್ಗಳನ್ನು ಕೂಡ ತೋರಿಸ್ಬೋದು. ಸೊ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಹಾಕ್ಬೋದು. ಬಟ್ ಏನಂತಂದರೆ ನಾನು ಕ್ಯಾಟಗರಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ತೋರಿಸಿದ್ದೀನಿ. ಸೊ ಕ್ಯಾಟಗರಿ ಕ್ರಿಯೇಟ್ ಮಾಡಿಕೊಂಡು ಆಯಿತು. ಸೊ ಹಾಗಂತಂದರೆ ಈ ಕ್ಯಾಟಗರಿನ ಅಲ್ಲಿ ಯಾವ ಥರ ತೋರಿಸೋದು? ಸೊ ಅದಕ್ಕೆ ನಾವು ಮೆನ್ಯೂವನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಅಫಿರಿಯನ್ಸ್ ಮೇಲೆ ಬಂದ್ಬಿಟ್ಟು ಮೆನ್ಯೂಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಪ್ರೈಮರಿ ಮೆನು, ಫುಟರ್ ಮೆನು. ಸೊ 2 ಮೆನು ಇದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂತಂದರೆ ಕ್ರಿಯೇಟ್ ನ್ಯೂ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡು ಮೆನುವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಪ್ರೈಮರಿ ಮೆನುವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 2 ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ಕಾಣಿಸ್ಲಿಲ್ಲ ಅಂತಂದರೆ ಸಿಂಪಲ್ ಕೆಳಗಡೆ ಬಂದ್ಬಿಟ್ಟು ಕ್ಯಾಟಗರೀಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಕ್ಯಾಟಗರೀಸ್ ನಿಮಗೆ ಕಾಣಿಸುತ್ತೆ. ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಮೆನು ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಆ್ಯಡ್ ಆಗುತ್ತೆ. ಸೇವ್ ಮಾಡಿಬಿಡಿ ಸಿಂಪಲ್ ಆಗಿ. ಸೊ ಸೇವ್ ಮಾಡಿ ಆದ ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಮತ್ತೆ ಕಸ್ಟಮೈಸೇಷನ್ ಮೇಲೆ ಬನ್ನಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಆದಮೇಲೆ ಇಲ್ಲಿ ನೋಡ್ಬೋದು ಮೆನ್ಯೂ 1. ಸೊ ನಾನು ಸಿಂಪಲ್ ಆಗಿ 2 ಮೆನ್ಯೂ ಇದೆ ನಾನು. ಸೊ
ಸೊ ಮೆನ್ಯೂ ಒಂದು ಕ್ಲಿಕ್ ಮಾಡಿಕೊಂಡು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನೀವು ಯಾವ ಒಂದು ಕಂಟೆಂಟನ್ನು ಆ್ಯಡ್ ಮಾಡಿರ್ತೀರಾ ಆ ಕಂಟೆಂಟ್ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ಸಿಂಪಲ್. ಸೊ ನೆಕ್ಸ್ಟ್ ಬರೋದೇನಂತಂದರೆ ಪೇಜಸ್. ಸೊ ಇಂಪಾರ್ಟೆಂಟ್ ಪೇಜಸ್ಸು. ಸೊ ನಾನು ಪೇಜಸ್ ಮೇಲೆ ಬರ್ತೀನಿ ಇವಾಗ. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ನನ್ನ ಪೇಜಸ್ ಇಲ್ಲಿ ಕಂಪ್ಲೀಟಾಗಿ ಇದೆ. ಸೊ ಅಬೌಟ್ ಅಸ್, ಅಫಿಲಿಯೇಟ್ ಡಿಸ್ಕ್ಲೋಸರ್, ಕಾಂಟ್ಯಾಕ್ಟರ್ಸ್, ಪ್ರೈವೇಸಿ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಇದು ಇಂಪಾರ್ಟೆಂಟ್ ಪೇಜಸ್. ಸೊ ಈ ಪೇಜಸ್ಗಳು ಕಂಪಲ್ಸರಿಯಾಗಿ ಇರಬೇಕು. ಸೊ ಈ ಪೇಜಸ್ಗಳನ್ನು ನೀವು ಸಿಂಪಲ್ ಆಗಿ AI ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇರಲ್ಲ. ಸೊ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಫುಟರ್ ಮೆನ್ಯೂಲಿ ನಾನು ತೋರಿಸ್ಬೇಕು. ಸೊ ಫುಟರ್ ಮೆನ್ಯೂಲಿ ತೋರಿಸ್ಬೇಕಂತಂದರೆ ಯಾವ ಥರ ಮತ್ತೆ ಒಂದು ಮೆನ್ಯೂನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪೇಜಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಮೆನ್ಯೂನ ಕ್ರಿಯೇಟ್ ಮಾಡಬೇಕು. ಸಿಂಪಲ್ ಆಗಿ ಕೆಳಗಡೆ ಮತ್ತೆ ಅಫಿಲಿಯನ್ಸ್ ಮೇಲೆ ಬಂದ್ಬಿಟ್ಟು ಮೆನ್ಯೂಸ್ ಮೇಲೆ ಬನ್ನಿ. ಸೊ ಸಿಂಪಲ್ ಮೆನ್ಯೂಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಫುಟರ್ ಮೆನು. ಸೊ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ನ್ಯೂ ಮೆನು ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರೋದಂದ್ರೆ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಕ್ರಿಯೇಟ್ ಮಾಡಿರುವಂಥ ಪೇಜಸ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಮೋಸ್ಟ್ ರೀಸೆಂಟ್ ಅಂತ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡಿರೋದಷ್ಟು ಇಲ್ಲಿ ತೋರಿಸುತ್ತೆ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಡ್ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಆ್ಯಡ್ ಆಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಿಂಪಲ್. ಸೊ ಇದನ್ನು ನಾವು ಫುಟರಲ್ಲಿ ಇವಾಗ ತೋರಿಸ್ಬೇಕು. ಸೊ ಯಾವ ಥರ ಸಿಂಪಲ್ ಆಗಿ ಮತ್ತೆ ಫ್ರಂಟ್ ಎಂಡ್ಗೆ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಡಿ. ಕೆಳಗಡೆ ಬಂದಾದಮೇಲೆ ನಿಮಗೆ ಇಲ್ಲಿ ಫುಟರ್ಸ್ ತೋರಿಸುತ್ತೆ, ಇಲ್ಲಿ ನೋಡ್ಬೋದು. ಸೊ ಸಿಂಪಲ್ ಆಗಿ ನಾನು ಇಲ್ಲಿ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ಫುಟರ್ ಮೆನುನ ನಾನು ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಫುಟರ್ ಮೆನು ಅಂತ ಇದೆ. ಸೊ ಫುಟರ್ ಮೆನುವಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಆಲ್ರೆಡಿ ತೋರಿಸಿದ್ದೀನಿ. ಸೊ ಸೆಕೆಂಡ್ ಇನ್ನೊಂದು ಏನು ತೋರಿಸ್ತಾ ಇದೆ, ಮೆನು 1. ಸೊ ಇನ್ನೊಂದು ಮೆನು 1 ಅಂತ ಕ್ರಿಯೇಟ್ ಮಾಡಿಕೊಂಡು ನಾನು ಇನ್ನೊಂದು ಏನು ಮಾಡಿದ್ದೀನಿ ಅಂತಂದರೆ ಮೆನುವನ್ನು ಕ್ರಿಯೇಟ್ ಅಂದರೆ ತೋರಿಸಿದ್ದೀನಿ. ನೀವು ತೋರಿಸ್ಬೋದು, ಇಲ್ಲ ಹಾಗೇನು ಬಿಡ್ಬೋದು. ಸೊ ಈ ರೀತಿ ಏನಂತಂದರೆ ಕಸ್ಟಮೈಸ್ ನಾವು ಮಾಡ್ಕೋಬೋದು ಸಿಂಪಲ್ ಆಗಿ. ಸೊ ಯಾವ ಥರ ಲೋಗೋ ಹಾಕೋದು, ಯಾವ ಥರ ಮೆನ್ಯೂಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವ ಥರ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತು ಅದನ್ನು ಫ್ರಂಟ್ ಎಂಡಲ್ಲಿ ಯಾವ ಥರ ಹಾಕೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ಏನು ಹೇಳ್ಕೊಟ್ಟಿದ್ದೀನಿ, ಸೊ ಅದು ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಬರೋಣ ಏನಂತಂದರೆ, ಇವಾಗ ಮೆನ್ಯೂಸ್ ಆಯಿತು, ಇಂಪಾರ್ಟೆಂಟ್ ಪ್ಲಗಿನ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ. ಸೊ ಸಿಂಪಲ್ ಆಗಿ ಇವಾಗ ಪ್ಲಗಿನ್ ಮೇಲೆ ಬನ್ನಿ. ಸೊ ಪ್ಲಗಿನ್ಸ್ ಮೇಲೆ ಬಂದ್ಬಿಟ್ರಿ ಏನು ಮಾಡಿ ಅಂತಂದರೆ, ನಾನು ಇಲ್ಲಿ ಕೆಲವೊಂದು ಪ್ಲಗಿನ್ಸ್ಗಳನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಆ ಪ್ಲಗಿನ್ಸ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಸಿಂಪಲ್ ಆಗಿ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಈ ಥರ ಸಿಗುತ್ತೆ. ಸೊ ಫಸ್ಟ್ ಪ್ಲಗಿನ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಕ್ಲಾಸಿಕ್ ಎಡಿಟರ್ ಅಂತ. ಸೊ ಕ್ಲಾಸಿಕ್ ಎಡಿಟರ್ ಅಂತ. ಸೊ ಈ ಪ್ಲಗಿನನ್ನು ಏನು ಮಾಡಿ ಅಂತಂದರೆ ಸರ್ಚ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದೇನು ಮಾಡುತ್ತಂತಂದರೆ, ನೀವು ಹಾಕುವಂಥ ಪೋಸ್ಟ್ಗಳು ಸಿಂಪಲ್ ಆಗಿ ನಾವು ವರ್ಡಲ್ಲಿ ಯಾವ ಥರ ಟೈಪ್ ಮಾಡ್ತೀವಿ ನೋಡಿ, MS ವರ್ಡಲ್ಲಿ, ಸೊ ಆ ಥರ ಒಂದು ಇಂಟರ್ಫೇಸನ್ನು ನಮಗೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕ್ಲಾಸಿಕ್ ಎಡಿಟರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದು ಯಾವುದಂತಂದರೆ, ಇದು ಎಡಿಟಿಂಗ್. ಸೊ ಆಯಿತು. ಸೊ ಸಿಂಪಲ್ ನೆಕ್ಸ್ಟ್ ಬರೋದೇನಂತಂದರೆ SEOಗೆ ಅಂತ ಒಂದು ಪ್ಲಗಿನ್ ಬರುತ್ತೆ, ರ್ಯಾಂಕ್ ಮ್ಯಾಥ್ ಅಂತ. ಸೊ ಸಿಂಪಲ್ ಆಗಿ ರ್ಯಾಂಕ್ ಮ್ಯಾಥ್ ಅಂತ ಸರ್ಚ್ ಮಾಡಿ. ರ್ಯಾಂಕ್ ಮ್ಯಾಥ್ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ಸಿಂಪಲ್ ಆಗಿ ಓಪನ್ ಆಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನೇನು ಕೇಳುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸೈಟ್ ಮ್ಯಾಪ್ ಆಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕವರ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನಂತಂದರೆ ಸಿಂಪಲ್ ಆಗಿ ಡಿಸೈನ್ ಮಾಡೋದು ಯಾವ ಥರ ಮತ್ತು ಏನೇನು ಹಾಕಬೇಕು ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಬಿಟ್ಬಿಡಿ. ಸೊ ಇದೇನಂತಂದರೆ ರ್ಯಾಂಕ್ ಮ್ಯಾಥ್ ಏನಕ್ಕೆ ಅಂತಂದರೆ, ನೀವು ಹಾಕುವಂಥ ಪೋಸ್ಟ್ಗಳು ಯಾವ ಪರ್ಸೆಂಟೇಜಲ್ಲಿ SEO ಆಗಿದೆ. ಆನ್ ಪೇಜ್ SEO ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ನಾವು ಆನ್ ಪೇಜ್ SEOನ ಯಾವ ಮಟ್ಟಿಗೆ ಮಾಡ್ತಾ ಇದೀವಿ ಅನ್ನೋದನ್ನು ಈ ಒಂದು ರ್ಯಾಂಕ್ ಮ್ಯಾಥ್ SEO ನಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಸ್ಕೀಮಾ ಆಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ನಾವು ಇದರಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಸೈಟ್ ಕಿಟ್. ಸೊ ಸಿಂಪಲ್ ಸೈಟ್ ಕಿಟ್ ಅಂತ ಹಾಕಿ. ಸೊ ಇದೊಂದು ಏನಂತಂದರೆ ಗೂಗಲ್ದೇ ಒಂದು ಪ್ಲಗಿನ್ ಇರುತ್ತೆ. ಸೊ ಇದರಲ್ಲಿ ನಾವೇನಂತಂದರೆ ನಮ್ಮ ಒಂದು ಬ್ಲಾಗನ್ನು ಗೂಗಲ್ಗೆ ಲಿಂಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಯಾರಾದರೂ ಸರ್ಚ್ ಮಾಡಿದ್ರೆ ಅಂತಂದರೆ ನಮ್ಮ ಒಂದು ಬ್ಲಾಗ್ ತೋರಿಸ್ಬೇಕಲ್ವಾ.
ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ಎಲ್ಲಾನು ಮಾಡ್ಬೋದು. ಸರ್ಚ್ ಕನ್ಸೋಲ್ ಆಗಿರ್ಬೋದು, ಅನಾಲಿಟಿಕ್ಸ್ ಆಗಿರ್ಬೋದು, ಆ್ಯಡ್ಸೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇದರಲ್ಲಿ ನೋಡ್ಕೋಬೋದು. ಸೊ ಸಿಂಪಲ್ ಆಗಿ ಆ್ಯಕ್ಟಿವೇಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದೊಂದು ಪ್ಲಗಿನ್ ಆಯಿತು. ನೆಕ್ಸ್ಟ್ ಬರೋದು ಪ್ಲಗಿನ್ಸ್ಗಳು ಏನಂತಂದರೆ ಇನ್ನೂ ಕೆಲವೊಂದು ಪ್ಲಗಿನ್ಸ್ ಬರುತ್ತೆ, ಬಟ್ ಅದು ನೆಕ್ಸ್ಟ್ ಆ್ಯಡ್ಸೆನ್ಸ್ ಅಪ್ರೂವ್ ಆದ ಮೇಲೆ ನಿಮಗೆ ಆ ಪ್ಲಗಿನ್ಸ್ಗಳು ಸಿಗುತ್ತೆ. ಅಂತಂದರೆ ನಿಮಗೆ ಆ ಪ್ಲಗಿನ್ಸ್ಗಳು ಆವಾಗ ಬೇಕಾಗುತ್ತೆ. ಸೊ ಸದ್ಯಕ್ಕೆ ಎಷ್ಟು ಸಾಕು. ಇನ್ನೊಂದು ಸೆಕ್ಯೂರಿಟಿ ಪ್ಲಗಿನ್ ಬರುತ್ತೆ, ಆ ಪ್ಲಗಿನ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನೋಡ್ಬೋದು ವರ್ಡ್ ಪೆನ್ಸ್ ಸೆಕ್ಯೂರಿಟಿ ಅಂತ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಯಾಕಂತಂದರೆ ನಿಮ್ಮ ಒಂದು ಬ್ಲಾಗ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಪ್ಲಗಿನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ಲಗಿನ್ಸ್ಗಳು. ಸೊ ನೀವು ಬ್ಲಾಗಿಂಗ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಪ್ಲಗಿನ್ಸ್ಗಳು 100% ಆಗಿ ನಿಮ್ಮ ಒಂದು ಬ್ಲಾಗಲ್ಲಿ ಇರಲೇಬೇಕು. ಸೊ ಇಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಯೂಸ್ ಮಾಡ್ತಿರೋಂಥ ಪ್ಲಗಿನ್ಸ್ಗಳು. ಸೊ ನೀವು ಇನ್ ಕೇಸ್ ವೆಬ್ ಸ್ಟೋರೀಸನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡ್ಬೋದು ವೆಬ್ ಸ್ಟೋರೀಸ್ ಅಂತ ಪ್ಲಗಿನ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸಿಂಪಲ್ ಆಗೋಯಿತು. ನೆಕ್ಸ್ಟ್ ಬರೋದು ಏನಂತಂದರೆ ಪೋಸ್ಟ್ಗಳು. ಸೊ ನೀವು ಹಾಕುವಂಥ ಪೋಸ್ಟ್ಗಳು ಎಲ್ಲಿ ಹಾಕಬೇಕಂತಂದರೆ ಇಲ್ಲಿ ನೋಡೋದು ಪೋಸ್ಟಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಸೊ ಪೋಸ್ಟಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನಾನು ಹಾಕಿರುವಂಥ ಪೋಸ್ಟ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕ್ಲಾಸಿಕ್ ಎಡಿಟರ್ ಇತ್ತಂದರೆ ಯಾವ ಥರ ನಿಮಗೆ ತೋರಿಸುತ್ತೆ. ಸೊ ಸಿಂಪಲ್ ಆಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸಿಂಪಲ್ ಆಗಿ ಕ್ಲಾಸಿಕ್ ಎಡಿಟರ್ ಒಂದು ಇಂಟರ್ಫೇಸ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ಕ್ಲಾಸಿಕ್ ಎಡಿಟರ್ ಈ ಥರ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಸೊ ನೀವು ಕಂಪ್ಲೀಟಾಗಿ ನೋಡ್ಬೋದು ಈ ಥರ ನೀವು ಕಂಟೆಂಟ್ ಹಾಕ್ತಾ ಹೋಗ್ಬೋದು. ಫೀಚರ್ ಇಮೇಜ್ ಕೂಡ ನೀವು ಇಲ್ಲಿ ಹಾಕ್ಬೋದು ಸಿಂಪಲ್ ಆಗಿ. ಸೊ ಕೆಳಗಡೆ ಬಂದ್ವಿ ಅಂತಂದರೆ SEOದು ನಮಗೆ ಇಲ್ಲಿ ನೋಡ್ಬೋದು ರ್ಯಾಂಕ್ ಮ್ಯಾಥ್ SEOದು ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡೋದು ಫೋಕಸ್ ಕೀವರ್ಡನ್ನು ನಾವು ಇಲ್ಲಿ ಹಾಕ್ತೀವಿ. ಫೋಕಸ್ ಕೀವರ್ಡ್ ಯಾವ್ದ್ರ ಹತ್ರ ಇರುತ್ತೆ ಅದನ್ನು ನಾವು ಇಲ್ಲಿ ಹಾಕೋತಾ ಹೋಗಬೇಕು. ಇಲ್ಲಿ ಎಡಿಟ್ ಸ್ನಿಪೆಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಸಿಂಪಲ್ ಆಗಿ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಂದರೆ ಮೆಟಾ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕಿದ್ದೀನಿ, ಪರ್ಮಾ ಲಿಂಕು ಕೂಡ ಹಾಕಿದ್ದೀನಿ. ಸೊ ಸಿಂಪಲ್ ಆಗಿ ಕ್ಲೋಸ್ ಮಾಡ್ತೀನಿ. ಕೆಳಗಡೆ ಇಲ್ಲಿ ನೋಡ್ಬೋದು ಇದೆಲ್ಲ ರೆಡ್ ಮಾರ್ಕ್ ಅಂದರೆ ಬ್ಲೂ ಟಿಕ್ ಆಗಿರಬೇಕು. ಸೊ ಆವಾಗ ನಮ್ಮ ಕಂಟೆಂಟ್ ಏನಿರುತ್ತೆ ಅಂದರೆ ಆನ್ ಪೇಜ್ SEO ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 84% ಇಲ್ಲಿ ಆನ್ ಪೇಜ್ SEO ಇದೆ. ಸೊ ಇಲ್ಲಿ ನೋಡ್ಬೋದು ಕಂಟೆಂಟ್ ರೀಡಬಿಲಿಟಿ ಏನಾಗಿದೆ ಅಂತಂದರೆ ಒಂದು ಎರರ್ ಇಲ್ಲಿ ತೋರಿಸ್ತಾ ಇದೆ. ಸೊ ಏನು ತೋರಿಸ್ತಾ ಇದೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಹಾಕ್ಬೋದು. ಸೊ ಇಲ್ಲಿ ನೋಡಿದ್ರೆ ಟೇಬಲ್ ಆಫ್ ಕಂಟೆಂಟನ್ನು ನಾನು ಯೂಸ್ ಮಾಡಲ್ಲ. ಸೊ ಆ ಟೇಬಲ್ ಆಫ್ ಕಂಟೆಂಟನ್ನು ಯೂಸ್ ಮಾಡಿದ್ರಿ ಅಂತಂದರೆ ಇದು ಕೂಡ 100% ಆಗಿ ಆನ್ ಪೇಜ್ SEO ಆಗುತ್ತೆ. ಸೊ ಅದಾದಮೇಲೆ ನೀವು ಸ್ಕೀಮಾ ಹಾಕ್ಬೋದು. ಇದರಲ್ಲಿ ನೋಡೋದು ಸ್ಕೀಮಾ ಜಾಬ್ ಪೋಸ್ಟಿಂಗ್. ಸೊ ನಾನು ಜಾಬ್ ಪೋಸ್ಟಿಂಗ್ ಹಾಕೋದ್ರಿಂದ ಸ್ಕೀಮಾನ ನಾವು ಯೂಸ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಇಷ್ಟ ಆದ ಮೇಲೆ ನೀವು ಏನಂತಂದರೆ ಇಲ್ಲಿ ಕ್ಯಾಟಗರಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಯಾವುದು ಅಂತ. ಸೊ ನೀವು ಕ್ಯಾಟಗರಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಸೊ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ಮೇಲೆ ಇಲ್ಲಿ ಪಬ್ಲಿಷ್ ಅಂತ ಬರುತ್ತೆ, ಅದನ್ನು ಪಬ್ಲಿಷ್ ಮಾಡ್ಬೋದು. ಸೊ ಸಿಂಪಲ್ ಇಷ್ಟೇ ಇರುತ್ತೆ. ಸೊ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ನೀವು ನುಡಿ ಯೂಸ್ ಮಾಡ್ಬೋದು, ಬರಹ ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಇನ್ಬಿಲ್ಟ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಕನ್ನಡ ಇನ್ಬಿಲ್ಟ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಆ ಲ್ಯಾಂಗ್ವೇಜಸನ್ನು ಯೂಸ್ ಮಾಡಿಕೊಂಡು ನಾವು ಟೈಪ್ ಮಾಡ್ತೀವಿ. ಇಲ್ಲ ನೀವು ಮೊಬೈಲಲ್ಲಿ ಯೂಸ್ ಮಾಡ್ತೀರ ಅಂತಂದರೆ ಮೊಬೈಲಲ್ಲಿ ಕೀಬೋರ್ಡ್ ಕನ್ನಡ ಕೀಬೋರ್ಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೋದು ಸಿಂಪಲ್ ಆಗಿ. ಸೊ ಈ ರೀತಿ ಕಂಪ್ಲೀಟಾಗಿ ನಿಮ್ಮ ಒಂದು ಬ್ಲಾಗನ್ನು ನೀವು ಡಿಸೈನ್ ಮಾಡ್ಕೋಬೋದು. ಸೊ ಇದರಲ್ಲಿ ಇಷ್ಟೇ ಇರೋದು, ಇನ್ನು ಜಾಸ್ತಿ ಏನೋ ಅವಶ್ಯಕತೆ ಮಾಡುವಂಥದ್ದು ಇರಲ್ಲ. ಸೊ ನೆಕ್ಸ್ಟ್ ನಾನು ಬರುವಂಥ ವೀಡಿಯೋಸ್ಗಳಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಬರುತ್ತೀನಿ. ರ್ಯಾಂಕ್ ಮ್ಯಾಥ್ ಯಾವ ಥರ ಸೆಟ್ ಮಾಡೋದು, ಗೂಗಲ್ ಸೈಟ್ ಕೀಟನ್ನು ಯಾವ ಥರ ಸೆಟ್ ಮಾಡ್ಕೊಳ್ಳೋದು. ಸೊ ಎಲ್ಲನೂ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸಿಂಪಲ್ ಆಗಿರಿದೆ. ಸೊ ಯಾವ ಥರ ಡಿಸೈನ್ ಮಾಡೋದು ಅಂತ. ಸೊ ಎಲ್ರಿಗೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡಿಕೊಂಡು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.